ಇವತ್ತಿನ ಮಾರ್ನಿಂಗ್ ಕಾಫಿ ಜಸ್ಟ್ ಮಾತಲ್ಲಿ ನಮ್ಮ ಜೊತೆ ಇದ್ದಾರೆ ಒಲವಿ ಮಂದಾರ ಖ್ಯಾತಿಯ ಶ್ರೀಕಾಂತ್ ಅವರು. ಹಾಯ್ ಶ್ರೀಕಾಂತ್. ಹಲೋ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಓಕೆ ಶ್ರೀಕಾಂತ್, ಕಾಫಿ ಇವತ್ತು ಮಾರ್ನಿಂಗ್ ಕಾಫಿ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀರಾ. ಸೊ ಇವತ್ತು ವೆದರ್, ಈ ಥರ ವೆದರ್ ಹೇಗೆ ಅನಿಸುತ್ತೆ ಇರುತ್ತೆ? ಬರ್ತಾಯಿರ್ತೀವಿ ಈ ಥರ ವೆದರ್ಗೆಲ್ಲ ನೀವು? ಖಂಡಿತ. ನಾನು ಮಾರ್ನಿಂಗ್ ಟೈಮ್ಸು ನನ್ನ ಜಿಮ್ನಾಸ್ಟಿಕ್ ಪ್ರಾಕ್ಟೀಸ್ಗೆ ಕಂಠೀರವ ಸ್ಟೇಡಿಯಮ್ಗೆ ಹೋಗ್ತೀನಿ. ಸೊ ಆಲ್ಮೋಸ್ಟ್ ಆಲ್ ಈ ವೆದರ್ ಅನ್ನೋದು ತುಂಬ ಇಷ್ಟ ಆಗುತ್ತೆ ನನಗೆ. ಈ ವೆದರಲ್ಲಿ ಆ ಸ್ವೆಟ್ ಅಂತ ಬರುತ್ತಲ್ಲ, ಲೈಕ್ ಹಾರ್ಡ್ ವರ್ಕ್ ಮಾಡಿದಾಗ ಆ ಸ್ವೆಟ್ ಬಂದಾಗ ಒಂಥರ ಮಜಾ ಸಿಗುತ್ತೆ. ಸೊ ಚೆನ್ನಾಗಿರುತ್ತೆ. ಮತ್ತು ಕಾಫಿ ಅಂತ ಬಂದಾಗ ಕಾಫಿ ಸಖತ್ತು ವೆರೈಟೀಸ್ ಕಾಫಿ ಇರ್ತಿದೆ ನೋಡ್ಬೋದು. ಈಗ ಯಾವ ಥರ ಕಾಫಿ ಇಷ್ಟಪಡ್ತೀನಿ ಇದೆಲ್ಲ? ನನಗೆ ಕೋಲ್ಡ್ ಕಾಫೀಸ್ ಇಷ್ಟ. ಕ್ಯಾಫೆ ನಿರ್ವಾಣ ಆಗಲಿ, ಡೆವಿಲ್ಸ್ ಓನ್ ಆಗಲಿ, ಈ ಥರದ್ದು ತುಂಬ ಇಷ್ಟ ಹಾಟ್ ಕಾಫಿಗಿಂತ. ಓಕೆ, ಮನೇಲಿ ಕಾಫಿ ಅಂತ ಮಾಡಿದಾಗ ಅಮ್ಮ ಮಾಡೋ ಕಾಫಿಗೆ ಯಾವ ಥರ ಇರುತ್ತೆ ಬರ್ತೀವಿ? ಇದು ಅದು ನನ್ನ ಫೇವ್ರೇಟು. ಬಿಕಾಸ್ ಅಮ್ಮನ ಕೈಯಲ್ಲಿ ಏನು ಮಾಡಿದ್ರು ತುಂಬ ಸ್ವೀಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಟ್ ಹೊರಗಡೆ ಯೂಶ್ವಲಿ ಮೀಟಿಂಗ್ಸ್ಗೆ ಹೋದಾಗ ನಾನು ಕೋಲ್ಡ್ ಕಾಫೀಸ್ನ ತುಂಬ ಪ್ರಿಫರ್ ಮಾಡ್ತೀನಿ. ಓಕೆ, ಆ್ಯಕ್ಚುಲಿ ನಾವು ಬ್ರೇಕ್ಫಾಸ್ಟ್ ಅಂತ ತೆಗೆದುಕೊಂಡು ಹೋಗಬೇಕಾದ್ರೆ ಆ್ಯಕ್ಟರ್ಸ್ ತುಂಬ ಅದ್ರ ಬಗ್ಗೆ ತುಂಬ ಕೇರ್ ತೊಗೊಳ್ತಾ ಇರ್ತಾರೆ. ಸೊ ನೀವು ಆ ಥರ ಏನು ಕೇರ್ ತೊಗೊಳ್ತಾ? ಇಲ್ಲ, ಡಯಟ್ ವಿಷಯದಲ್ಲಿ ನಾನು ಯಾವುದೇ ಥರ ಕೇರ್ ತೊಗೊಳ್ಳಲ್ಲ. ಬಿಕಾಸ್ ನನ್ನ ಬಾಡಿ ಹೆಂಗೆ ಅಂದರೆ, ನಾನು ಏನು ತಿಂದರೂ ಮಟನ್, ಚಿಕನ್ ಇಲ್ಲ ಏನಾದರೂ ತಿನ್ನಲಿ, ನನಗೆ ಫ್ಯಾಟ್ ಕಂಟೆಂಟ್ ನನ್ನ ಬಾಡಿ ಅಕ್ಸೆಪ್ಟ್ ಮಾಡಲ್ಲ. ಸೊ ಡಯಟ್ ವಿಷಯದಲ್ಲಿ ಐ ಆಮ್ ವೆರಿ ಲೈಕ್ ಕಂಫರ್ಟಬಲ್ ಆ್ಯಂಡ್ ನನಗೆ ಯಾವುದೇ ಥರ ಇದಿಲ್ಲ. ಸೊ ಇನ್ನು ಯಾವ ಥರ ಫುಡ್ ಇಷ್ಟಪಡ್ತೀರಾ ಮಾರ್ನಿಂಗೆಲ್ಲ ನೀವು? ಮಾರ್ನಿಂಗ್ ಟೈಮ್ಸ್ ನನಗೆ ಇಡ್ಲಿ ವಡೆ ಅಂದರೆ ತುಂಬ ಇಷ್ಟ. ಬಿಸಿಬೇಳೆ ಬಾತ್ ಇಷ್ಟ. ನೀವು ಈಗ ಆ್ಯಕ್ಚುಲಿ ತುಂಬ ಬೆಳೆದಿದ್ದೀರಾ ಅಂದರೆ ಒಬ್ಬ ನಟನ ಗುರುತಿಸ್ಕೊಂಡ್ರೆ ಒಂದೇ ಸಿನಿಮಾದಲ್ಲಿ ಸಾಕಷ್ಟು ಹೆಸರು ಮಾಡೋಂಥವ್ರು. ಸೊ ಹೇಗೆ ಈ ಫೀಲ್ಡಿಗೆ ಬಂದಿದ್ದು? ನೀವು ಬರ್ಬೇಕಂತ ಬಂದಿದ್ದೆ ಅಥವಾ? ಇಲ್ಲ, ಆ್ಯಕ್ಚುಲಿ ನಾನು ಓದಿದ್ದು ಚಿತ್ರಕಲಾ ಪರಿಷತ್ತಲ್ಲಿ. ಸೊ ಆ ಆರ್ಟ್ ಬ್ಯಾಕ್ಗ್ರೌಂಡ್ ಇರಬೇಕಾದ್ರೆ ನನಗೆ ಎಲ್ಲೋ ಒಂದು ಕಡೆ ಆ್ಯಕ್ಟಿಂಗ್ ಮೇಲೆ ಇಂಟ್ರೆಸ್ಟ್ ಬಂತು. ಸೊ ಡ್ಯಾಡಿನ ಕೇಳಿದೆ, ನಾನು ಆ್ಯಕ್ಟಿಂಗ್ ಮಾಡ್ತೀನಿ, ನಾನು ಇಂಡಸ್ಟ್ರಿಗೆ ಹೋಗ್ಬೇಕು ಅನಿಸ್ತಿದೆ ಅಂತ. ಆಯಿತು ಮಾಡು ಅಂದರು. ಸೊ ಇದು ಮುಗಿದ ನಂತರ ನಾನು ಸತ್ಯಾನಂದ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ಗೆ ಹೋಗ್ಬಿಟ್ಟು ಅಲ್ಲಿ ಆ್ಯಕ್ಟಿಂಗ್ ಟ್ರೈನಿಂಗ್ ಮಾಡಿದೆ. ಒಂಥರ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಫೀಲ್ಡು. ಮತ್ತು ಅಲ್ಲಿಂದ ಬಂದಮೇಲೆ ಸುಮಾರು ಸ್ಟೋರಿಗಳು ಕೇಳಿದ್ವಿ. ನಮ್ಮ ಜೈತೀರ್ಥ ಅವ್ರ ಸ್ಟೋರಿ ತುಂಬ ಡಿಫ್ರೆಂಟ್ ಅನ್ನಿಸ್ತು. ಅಲ್ಲಿ ರಂಗಾಯಣ ರಘು ಅವ್ರ ಕಾಂಬಿನೇಷನ್, ಲೈಕ್ ಇಲ್ಲಿಂದ ಕಾಶಿಗೆ ಅವ್ರನ್ನ ವೀಣಾ ಸುಂದರ್ ಅವ್ರನ್ನ ಕರ್ಕೊಂಡು ಹೋಗೋದು ನಡ್ಕೊಂಡು, ಆ್ಯಂಡ್ ಇನ್ ಬಿಟ್ವೀನ್ ದಶರಥ್ ಮಾಂಜಿ ಅವ್ರದ್ದು 20 ವರ್ಷದ ಅದೊಂದು ಬೆಟ್ಟದ್ದು ಸ್ಟೋರಿ ಇದೆ. ಸೊ ಈ ಥರದ್ದೆಲ್ಲ ಕಾನ್ಸೆಪ್ಟ್ಸು, ಲವ್ ಬಗ್ಗೆ ಇಷ್ಟೊಂದು ಡೆಪ್ತ್ ಇರೋವಂಥ ಒಂದು ಕಾನ್ಸೆಪ್ಟ್ ಸಿಗ್ತಲ್ಲ ಅಂತೇಳಿ ತುಂಬ ಖುಷಿಯಾಗಿ, ಬಜೆಟ್ ಬಗ್ಗೆ ಎಲ್ಲೂ ಕಾಂಪ್ರಮೈಸ್ ಆಗದೆ 9 ಸ್ಟೇಟ್ಸ್ಗೂ ಹೋಗಿ ಅಲ್ಲೇ ಶೂಟ್ ಮಾಡಿದ್ವಿ. ಐ ಥಿಂಕ್ ಅದಕ್ಕೋಸ್ಕರ ನಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ತು. ಆಡಿಯನ್ಸ್ ಆಕ್ಸೆಪ್ಟ್ ಮಾಡಿದ್ದಾರೆ. ಶ್ರೀಕಾಂತ್ ಆ್ಯಕ್ಟರ್ ಆಗಿದ್ರು, ಒಬ್ಬ ಪೇಂಟರ್ ಆಗ್ತಿದ್ರು, ಒಳ್ಳೆ ಕಲಾವಿದ ಆಗ್ತಿದ್ರು. ಯಾ. ಸೊ ಮತ್ತು ಇನ್ನು ಶ್ರೀಕಾಂತರಿಗೆ ಏನೆಲ್ಲ ಜಾಸ್ತಿ ಅಭ್ಯಾಸ ಅಂತ ಏನಿದೆ? ಏನು ಇಷ್ಟಪಡ್ತೀರಾ ನೀವು ಹಾಬೀಸ್ ಅಂತೆಲ್ಲ? ಹಾಬೀಸ್ ಅಂದರೆ ನಾನು ತುಂಬ ಅಂದರೆ ಬರ್ಡ್ಸ್ನ ತುಂಬ ಇಷ್ಟಪಡ್ತೀನಿ. ಮನೆಯಲ್ಲಿ ಸುಮಾರು ಬರ್ಡ್ಸ್ ಇದೆ, ಪ್ಯಾರೆಟ್ಸ್ ಇದೆ, ಅಲೆಕ್ಸಾಂಡರ್ ಸ್ಪೀಷೀಸು. ಇದು ಬಿಟ್ಟು ನನ್ನ ಫ್ರೀ ಟೈಮಲ್ಲಿ ಆರ್ಟಿಸ್ಟ್ ಆಗಿರೋದ್ರಿಂದ ಏನೋ ಒಂದು ಆರ್ಟ್ ರಿಲೇಟೆಡ್ ವರ್ಕ್ ಮಾಡ್ತೀನಿ. ಇನ್ನು ಬಿಡಿನೋಡಲ್ಲಿ ಮನೆಯ ಜೊತೆ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು, ಸೊ ಯಾವ ಥರ ಇರುತ್ತೆ ಆ ಸ್ಪೆಂಡ್ ಮಾಡೋ ಟೈಮಲ್ಲಿ? ನಮ್ಮ ಫ್ಯಾಮಿಲಿ ಬಂದು ಜಾಯಿಂಟ್ ಫ್ಯಾಮಿಲಿ. ಸೊ ಎವ್ರಿ ಸಂಡೇ ನಮ್ಮ ಅತ್ತೆಂದಿರು ಮತ್ತು ಪ್ಲಸ್ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಮೀಟ್ ಆಗ್ತೀವಿ. ಮೀಟ್ ಆಗ್ಬಿಟ್ಟು ಆ ಸಂಡೇ ಅನ್ನೋದು ಬಂದರೆ ನಾನು ಬೇರೆ ಯಾವ ಕೆಲಸನೂ ಇಟ್ಕೊಳ್ಳಲ್ಲ. ಓಕೆ, ನಿಮ್ಮ ಫ್ಯಾಮಿಲಿ ತುಂಬ ನಿಮಗೆ ಸಖತ್ ಕ್ಲೋಸ್ ಅಂತ ಹೇಳೋರು ಯಾರು? ಯಾಕೆಂದರೆ ನಿಮ್ಮ ಮನಸ್ಸು ಅರ್ಥ ಮಾಡ್ಕೊಂಡಿರೋಂಥವ್ರು. ಸೊ ಎಲ್ಲ ಅರ್ಥ ಮಾಡ್ಕೊಂಡಿರ್ತಾರೆ, ಬಟ್ ಕೆಲವೊಬ್ರು ನಿಮ್ಮ ಅಂತ ಕ್ಲೋಸ್ ಒಬ್ರು ಇರ್ತಾರೆ. ಸೊ ಆ ಥರದ್ದು ಯಾರಿದ್ದಾರೆ ನಿಮಗೆ? ನಮ್ಮ ತಂದೆ. ಸೊ ಎಲ್ಲ ಶೇರ್ ಮಾಡ್ಕೊಳ್ತಿರ್ತಾರೆ. ಶೇರ್ ಮಾಡ್ಕೊಳ್ಳೋದಕ್ಕಿಂತ ತಂದೆ ಮಗ ಅನ್ನೋ ಒಂದು ಡಿಫ್ರೆನ್ಸೇಷನ್ ಹಂಗೆ ಇದೆ. ಬಟ್ ಅವರು ನನ್ನ ಅರ್ಥ ಮಾಡ್ಕೊಳ್ತಾರೆ, ನಾನು ಅವ್ರನ್ನ ಅರ್ಥ ಮಾಡ್ಕೊಳ್ತೀನಿ. ಸಿಚುವೇಶನ್ಸ್ ನೋಡ್ಕೊಳ್ತೀನಿ, ಇದು ರೈಟ್ ಮೂಡಾ ನಾವು ಅಪ್ಪಂದು ಹೋಗಿ ಮಾತಾಡೋಕ್ಕೆ, ರೈಟ್ ಟೈಮಾ ಇದು ಅನ್ನೋದು ನೋಡ್ಕೊಳ್ತೀನಿ. ಸೊ ಒಬ್ರಿಗೊಬ್ಬರು ಜಾಸ್ತಿ ಶೇರ್ ಮಾಡ್ಕೊಳ್ತಾ ಇದ್ರೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಓಕೆ, ಸೊ ಅಮ್ಮನ ಜೊತೆ ಹೇಗೆ ಬೆಳೆಸ್ಕೊಳ್ಳೋದು? ಅಮ್ಮ ಇಸ್ ವೆರಿ ಕೂಲ್, ವೆರಿ ಸ್ವೀಟ್ ಆ್ಯಂಡ್ ಇನ್ನೋಸೆಂಟ್. ಅವರು ಒಂದು ಚಿಕ್ಕ ಮಗು ಥರ, ಏನೂ ಗೊತ್ತಾಗಲ್ಲ ಅವ್ರಿಗೆ. ಯಾವ ಥರ ಫ್ರೆಂಡ್ಸ್ ಜಾಸ್ತಿ ಇಷ್ಟಪಡ್ತೀನಿ ನೀವು? ಅಂದರೆ ಬಾಲ್ಯದಿರೋಂಥ ಫ್ರೆಂಡ್ಸ್ ಜಾಸ್ತಿ ಇದ್ದರು ಅಥವಾ ಕಾಲೇಜಲ್ಲಿರೋಂಥವ್ರು? ಯಾವ ಥರ ಫ್ರೆಂಡ್ ಇರೋದು ಜಾಸ್ತಿ? ಟ್ರೂ ಫ್ರೆಂಡ್. ಸುಳ್ಳು ಹೇಳೋದು ಇಲ್ಲ ನಮ್ಮನ್ನು ಯೂಟಿಲೈಸ್ ಮಾಡ್ಕೊಳ್ಳೋಂಥ ಫ್ರೆಂಡ್ಸ್ನ ನಾನು ಅವಾಯ್ಡ್ ಮಾಡ್ತೀನಿ. ನಾನು ಅವ್ರಿಗೇನೋ ಒಂದು ಹೆಲ್ಪ್ ಮಾಡಿದ್ರೆ ಅವರು ನನಗೊಂದೇನೋ ಒಂದು ಹೆಲ್ಪ್ ಮಾಡೋ ಥರ ಇಂಟೆನ್ಷನ್ ಇಟ್ಕೊಂಡಿರೋರು ತುಂಬ ಇಷ್ಟಪಡ್ತೀನಿ. ಆ್ಯಂಡ್ ಮೇಯ್ನಾಗಿ ದ ಶುಡ್ ಬಿ ವೆರಿ ಸಿನ್ಸಿಯರ್. ಯೂಟಿಲೈಸ್ ಮಾಡ್ಕೊಳ್ಳೋಂಥ ಕ್ಯಾರೆಕ್ಟರ್ಸ್ ನನಗೆ ಇಷ್ಟಪಡಲ್ಲ. ಹಾಗೇನೆ ಇನ್ನು ಶ್ರೀಕಾಂತ್ ಅವರು ಬಾಡಿ ಫಿಟ್ ಎಲ್ಲ ಮಾಡೋದಕ್ಕೆ ಅಥವಾ ಏನೇನು ಮಾಡ್ತಾಯಿದ್ರೆ, ಏನೇ ಕಸರತ್ತು ಮಾಡ್ತಾರೆ ಅಂತ ಹೇಳ್ತೀರಾ? ಎವ್ರಿ ಡೇ ನಾನೊಂದು 2 to 2.5 hours ವರ್ಕೌಟ್ ಮಾಡ್ತೀನಿ ಜಿಮ್ಮಲ್ಲಿ. ಸ್ಪೆಷಲಿ ಆ್ಯಬ್ಸ್ಗೆ ಅಂತಲೇ ಅದೊಂದು 45 minutes ಟೈಮ್ ಸ್ಪೆಂಡ್ ಮಾಡ್ತೀನಿ. ಬಿಕಾಸ್ ಆ್ಯಬ್ಸ್ ಅನ್ನೋದು ಒಂದು ಸ್ವಲ್ಪ ದಿನ ಬಿಟ್ಬಿಟ್ರೆ ನಿಮಗೆ ಇಡೀ ಬಾಡಿಯಲ್ಲಿ ನೀವು ಏನು ಬೇಕು, ಯಾವ ಪಾರ್ಟ್ ಬೇಕಾದರೂ ನೀವು ವರ್ಕೌಟ್ ಮಾಡಿ ಪಂಪ್ ಮಾಡ್ಕೋಬೋದು. ಬಟ್ ಆ್ಯಬ್ಸ್ ಅನ್ನೋದು ಆ ಥರ ಅಲ್ಲ, ತುಂಬ ಟೈಮ್ ತೊಗೊಳುತ್ತೆ. ಸೊ ಅದನ್ನು ಮಾತ್ರ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಸೊ ಹಾಗೆಯೇ ಇನ್ನು ಶ್ರೀಕಾಂತ್ ಅವರಿಗೆ ಸಾಕಷ್ಟು ಇಷ್ಟಪಡುವಂಥ ಪ್ಲೇಸ್, ಅಲ್ಲಿ ಹೋಗಬೇಕು ಅಂತ ಯಾವಾಗಲೂ ಕಾಡ್ತಿರೋದು ಆ ಪ್ಲೇಸ್ ಅಂತ ಯಾವ ಪ್ಲೇಸ್ ಇದೆ?
ನಮ್ಮ ಚಿಕ್ಕಮಂಗ್ಳೂರು ಸೈಡ್ ಹೋಗ್ಬೇಕಂದ್ರೆ ತುಂಬ ಇಷ್ಟ ನನಗೆ. ಈ ಧರ್ಮಸ್ಥಳ ಈ ಕಡೆ ಹೋದಾಗೆಲ್ಲ ಆ ಒಂದು ಅಟ್ಮಾಸ್ಫಿಯರು ತುಂಬ ಇಷ್ಟ. ಆ ಮಳೆ ಬೀಳ್ತಾ ಇರುತ್ತೆ, ಕೂಲಾಗಿರುತ್ತೆ. ಶ್ರೀಕಾಂತ್ಗೆ ಮರೆಯಲಾದ ದಿನಗಳು ಅಂತ ಯಾವ್ದಾರು ಇದೆಯಾ? ಸಾಕಷ್ಟು ಕಾಡೋ ದಿನ ಮತ್ತು ನನ್ನ ಕಾಲೇಜ್ ಲೈಫ್ ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ ನಾನು. ಯಾಕೆಂದರೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಕೊಟ್ಟಿದೆ ನನಗೆ. ಇವತ್ತೇನು ನಾನು ಇಷ್ಟು ಮಾತಾಡ್ತಿದ್ದೀನಿ ಆಗಲಿ, ಇಲ್ಲಾಂದರೆ ಇವತ್ತೇನು ನಾನು ಇಷ್ಟೆಲ್ಲ ಮಾಡ್ತಿದ್ದೀನಿ, ಇಟ್ಸ್ ಆಲ್ ಬಿಕಾಸ್ ಆಫ್ ಮೈ ಕಾಲೇಜ್. ಫಸ್ಟ್ ಟೈಮ್ ಕ್ಯಾಮ್ರಾ ಪ್ಲೇಸ್ಮೆಂಟ್ ಹೇಗೆ ಅನಿಸ್ತೈತಿ ಇವಾಗ? ತುಂಬ ನರ್ವಸ್ ಆಗಿತ್ತು. ಯಾಕಂದರೆ ಆ್ಯಕ್ಟಿಂಗ್ ಕಲಿಬೇಕಾದ್ರೆ 4 ವಾಲ್ಸ್ ಮಧ್ಯೆ ಆ್ಯಕ್ಟಿಂಗ್ ಕಲಿತೆ. ಒಂದು ಸಣ್ಣ ಕ್ಯಾಮ್ರಾ ಇಟ್ಟಿದ್ರು, ಅದ್ರ ಮುಂದೆ ನಾನು ಆ್ಯಕ್ಟಿಂಗ್ ಮಾಡ್ತಿದ್ದೆ. ಬಟ್ ಫಸ್ಟ್ ಟೈಮು ಅಷ್ಟು ಜನ ನಿಂತಿರ್ತಾರೆ, ಅವ್ರ ಮುಂದೆ ಆ್ಯಕ್ಟ್ ಮಾಡಬೇಕು ಅಂದರೆ ಎಲ್ಲೋ ಒಂದು ಕಡೆ ನನಗೆ ಭಯ ಆಯಿತು. ಆಮೇಲೆ ಅದು ಗೊತ್ತಲ್ವ ನಿಮಗೆ, ಎಕ್ಸ್ಪೀರಿಯೆನ್ಸ್ ಆಗ್ತಾ ಬಂತು. ಸೊ ಒಂದು ಆ್ಯಕ್ಟ್ ಮಾಡಿದ ಅನುಭವ ಹೇಗಿತ್ತು ಮತ್ತು ಅವ್ರ ಜೊತೆ ಒಂದು ಟೈಮ್ ಕಳೆದಂಥದ್ದು ಹೇಗಿತ್ತು ಅದೆಲ್ಲ? ಮೋಸ್ಟ್ಲಿ ನನಗೆ ಸಿಕ್ಕಿರೋಂಥ ಚಾನ್ಸ್ ಯಾರಿಗೂ ಸಿಗಲ್ಲ ಅನಿಸುತ್ತೆ. ಯಾಕಂದರೆ ಮೊದಲನೇ ಸಿನಿಮಾಗೇ ಇಷ್ಟು ವೇರಿಯೇಷನ್ಸಲ್ಲಿ ಆ್ಯಕ್ಟ್ ಮಾಡೋವಂಥ ಒಂದು ಕ್ಯಾರೆಕ್ಟರ್ ಆಗಲಿ, ಆ ಡೈರೆಕ್ಟರು ಕ್ರಿಯೇಟ್ ಮಾಡಿದ್ದಂಥ ಒಂದು ಸಬ್ಜೆಕ್ಟ್ ಆಗಲಿ, ಆ ಲೊಕೇಶನ್ಸು, ಪ್ರತಿಯೊಂದು ಏನೇನು ನಮ್ಮ ಸೀನ್ಸ್ ಏನೇನು ಮಾಡ್ಕೊಂಡಿದ್ರು ಅಲ್ಟಿಮೇಟ್ ಆಗಿತ್ತು. ಸೊ ಯಾವ ಥರ ಪಾತ್ರ ಮಾಡಬೇಕಂತ ತುಂಬ ಇಷ್ಟಪಡ್ತಾರೆ ನೀವು? ನಾನು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸಬ್ಜೆಕ್ಟ್ಗಳು, ಹೆವಿ ಪರ್ಫಾರ್ಮೆನ್ಸ್ ಇರಬೇಕು. ಫಾರ್ ಎಕ್ಸಾಂಪಲ್ ಸೈಕಿಕ್ ಮೂವೀಸು, ಮೆಂಟಲಿ ಡಿಸಾರ್ಡರ್ ಆಗಿರೋವಂಥ ಒಂದು ಕ್ಯಾರೆಕ್ಟರ್ ಹೆಂಗೆ ಬಿಹೇವ್ ಮಾಡ್ತಾರೆ, ಇಲ್ಲ ತುಂಬ ವೈಲೆಂಟ್ ಕ್ಯಾರೆಕ್ಟರ್ಸು. ಸೊ ಈ ಥರ ಕ್ಯಾರೆಕ್ಟರ್ಗಳು ಮಾಡೋಕ್ಕೆ ನನಗೆ ತುಂಬ ಇಷ್ಟ. ಯಾವ ಒಂದು ಪಾತ್ರ ನಿಮ್ಗೆ ಅನಿಸಿತ್ತು ಸಿನಿಮಾದಲ್ಲಿ ಎಲ್ಲ ನೋಡಿ ಸಿನಿಮಾಗಳು ನಿಮಗೆ? ತಮಿಳು ಇರ್ಬೋದು, ತೆಲುಗು ಇರ್ಬೋದು, ಸೊ ಆ ಥರದಲ್ಲಿ? ನನಗೆ ಧನುಷ್ ಮಾಡೋ ಮೂವೀಸ್ ಅಂದರೆ ತುಂಬ ಇಷ್ಟ. ಯಾಕಂದರೆ ಅವರು ಅಣ್ಣನ ಕಾಂಬಿನೇಷನಲ್ಲಿ ಯಾವುದೇ ಸಿನಿಮಾ ಮಾಡಿದ್ರು ಎಲ್ಲ ಡಿಫ್ರೆಂಟ್ ಕಾನ್ಸೆಪ್ಟ್ಸು. ಲೈಕ್ ಒಂದು ಸೈಕಿಕ್ ಆಗಿರುತ್ತೆ, ಇಲ್ಲ ಏನೋ ಒಂಥರ ಹೆವಿ ಪರ್ಫಾರ್ಮೆನ್ಸ್ ಇರುವಂಥ ಸಬ್ಜೆಕ್ಟ್ಸ್ ಇರುತ್ತೆ. ಸೊ ಈ ಥರ ಸಬ್ಜೆಕ್ಟ್ಗಳು ಮಾಡಬೇಕಂದ್ರೆ ನಂಗೆ ತುಂಬ ಇಷ್ಟ. ಸೊ ಈಗ ನಿಮ್ದು ಯಾವೆಲ್ಲ ಮೂವೀಸ್ ಬರ್ತದೆ, ಅಪ್ಕಮಿಂಗ್ ಮೂವೀಸ್ ಯಾವೆಲ್ಲ ಇದೆ ಅಂತ? ಈಗ B3 ಸಿನಿಮಾ ಬರ್ತಿದೆ ಆ್ಯಂಡ್ ಆನೆಕೆರೆ ಬೀದಿ ನಡೀತಿದೆ. ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡ್ತಿದ್ದೀನಿ, ಬಟ್ ಟೈಟ್ಲ್ ಇನ್ನೊಂದು ಸ್ವಲ್ಪ ದಿನದಲ್ಲೇ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಇದಿಷ್ಟು ಶ್ರೀಕಾಂತ್ ಅವರ ಮನದಾಳದ ಮಾತುಗಳು. ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ತಾರೆಯನ್ನು ಭೇಟಿ ಮಾಡಿಸ್ತೀನಿ. ಕ್ಯಾಮರಾ ಪರ್ಸನ್ ರತಿಕಾಂತ್ ಹಾಗೂ ಜಮೀರೊಂದಿಗೆ ಯತೀಶ್, ಸಮನ್ಯೂಸ್, ಬೆಂಗಳೂರು.